ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನ ಉತ್ಖನನ ಕಾರ್ಯ ನಡೆಯುತ್ತಾ ಇದೆ. ಈ ಉತ್ಖನನ ಸಂದರ್ಭ ಮೂಳೆ ಚೂರುಗಳು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದೆ. ಜೊತೆಗೆ ಇದು 9ನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ. ಪದೇ ಪದೇ ಮೂಳೆ ಚೂರು ಪತ್ತೆಯಾಗ್ತಾ ಇರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಶಿವಲಿಂಗದ ಆಕೃತಿ, ಆಮೇಲೆ ಹಾವಿನ ಆಕೃತಿಗಳು, ಇದೆಲ್ಲದರ ನಡುವೆ ಮೂಳೆ ಚೂರುಗಳು ಪತ್ತೆಯಾಗ್ತಾ ಇದೆ. ಅದು ಯಾರದ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಪತ್ತೆಯಾಗಿರುವಂತಹ ಮೂಳೆ ಚೂರುಗಳನ್ನ ಸಂಗ್ರಹಿಸಿಡ್ಲಾಗ್ತಾ ಇದೆ. ಉತ್ಖನನ ಆಗಿರೋದ್ರಿಂದ ಏನೇ ಸಿಕ್ಕಿದ್ರೂ ಕೂಡ ಅದನ್ನ ಪ್ರಿಸರ್ವ್ ಮಾಡ್ತಾರೆ. ನೋಡ್ಬೋದು ನಿನ್ನೆ ಮೊನ್ನೆಯ ದೃಶ್ಯಗಳು, ಘಟಸರ್ಪದ ನಾಗರಕಲ್ಲು, ಆಮೇಲೆ ಶಿವಲಿಂಗ, ಇವುಗಳೆಲ್ಲ ಗೊತ್ತಾಗಿತ್ತು, ಪತ್ತೆಯಾಗಿತ್ತು ಉತ್ಖನನ ಸಂದರ್ಭ. ಇದೀಗ ಮೂಳೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಅಲ್ಲಿಯ ಸ್ಥಳೀಯರು ಮಾತನಾಡ್ತಾರೆ ಈ ಬಗ್ಗೆ, ನೋಡೋಣ ಬನ್ನಿ. ಆ ಕಾಲದೊಳಗೆ ತಮ್ಮಲ್ಲಿರ್ತಕ್ಕಂಥ ಚಿನ್ನ, ಬೆಳ್ಳಿ ಇತ್ಯಾದಿಯಾದಂಥವುಗಳನ್ನು ಎಲ್ಲೂ ಇಡಲಿಕ್ಕೆ ನಮಗೆ ಸ್ಥಳಾವಕಾಶ ಇರಲಿಲ್ಲ. ಟ್ರೆಷರೀಸು, ಲಾಕರ್ಸು, ಮತ್ತೊಂದು ಈ ಕಾಲದೊಳಗೆ ನೀವೆಲ್ಲ ಯಾವೂ ಇರಲಿಲ್ಲ. ಅವನ್ನೆಲ್ಲ ಏನು ಮಾಡ್ತಿದ್ರು, ನೆಲದೊಳಗೆ ಹೋಗಿದಿಡ್ತಿದ್ರು. ಇತ್ತೀಚೆಗೆ 2 ಜನ್ರೇಷನ್ ಹಿಂದೆಯೇ ನನ್ನ ಮಂತಂದು ವಿಷಯಕ್ಕೆ, ನಮ್ಮ ಊರಿನ ವಿಷಯಕ್ಕೆ ಬಂದಾಗಲೂ ಆ ಮಾತನ್ನು ನಾವು ಹೇಳಬೇಕಾಗ್ತದೆ. ಅವರು ಅಜ್ಜಿಯಂದ್ರು ಏನಿದ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲ ನೆಲದಲ್ಲಿ ಕುಡಿಕೆಯೊಳಗೋ ಮಡಿಕೆಯೊಳಗೋ ಅಥವಾ ತಂಬಿಗೆಯೊಳಗೋ ಇಂಥ ಯಾವುದ್ರಲ್ಲಾದರೂ ಅದನ್ನು ಇಟ್ಟು ನೆಲದಲ್ಲಿ ಇಟ್ಟು ಸಾರಿಸಿಬಿಡ್ತಿದ್ರು. ಅಂಥ ಒಂದು ಪ್ರಸಂಗಗಳು ಇದ್ವು. ಹಾಗೆ ಆ ಕಾಲದೊಳಗೂ ಕೂಡ ಆಗಿರಬಹುದು. ಆ ಕಾಲದೊಳಗೆ ಸೈನಿಕ ದಾಳಿಗಳಾಗ್ತಿದ್ವು. ಒಂದು ಊರಿನವರು ಇನ್ನೊಂದು ಊರಿನ ಮೇಲೆ ದಾಳಿ ಮಾಡ್ತಾಯಿದ್ರು. ಗೋಗ್ರಹಣ ಪ್ರಸಂಗಗಳು ಬರ್ತವೆ. ಈ ಕಳ್ಳಕಾಕರ ಕಾಟದ ಪ್ರಸಂಗಗಳು ಬರ್ತವೆ. ಊರಿನ ಮೇಲೆ ದಾಳಿ ಮಾಡಿದ ಪ್ರಸಂಗಗಳು ಬರ್ತವೆ. ರಾಜ ಮಹಾರಾಜರುಗಳು ದಾಳಿ ಮಾಡಿದ ಪ್ರಸಂಗಗಳು ಬರ್ತವೆ. ಅಂಥ ಪ್ರಸಂಗಗಳೆಲ್ಲ ಊರು ಬಿಟ್ಟು ಓಡಿ ಹೋಗುವಂಥ ಸಂದರ್ಭದೊಳಗೆ ತಮ್ಮ ಬಂಗಾರ ಬೆಳ್ಳಿ ಎಲ್ಲ ಕಟ್ಕೊಂಡು ಓಡಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮುಚ್ಚಿಟ್ಟು ಹೋಗ್ತಿದ್ರು. ವಾಪಸ್ ಬಂದರೆ ಸಿಗ್ತಿತ್ತು, ಬರದೇ ಇದ್ದರೆ ನೆಲದಲ್ಲೇ ಹೋಗಿರುವಂಥ ಸಾಧ್ಯತೆಗಳಿದೆ. ಈ ನಿಧಿಗಳನ್ನು ಕಾಯೋದಕ್ಕೆ ಸರ್ಪಗಳಿವೆ, ಹಾವುಗಳು ಬರ್ತವೆ, ಅವು ನಮ್ಮನ್ನು ಕಚ್ಚುತ್ತವೆ, ಕೋಣಗಳಿವೆ, ಅವು ಕೋಣಗಳು ನಮಗೆ ಅಟ್ಟಿಸ್ಕೊಂಡು ಬರ್ತವೆ. ಇತ್ಯಾದಿಯಾದಂತಹ ಮೂಢನಂಬಿಕೆಗಳು ಕೂಡ ಜನರಲ್ಲಿವೆ. ಎಲ್ಲಿ ಹಳೆಯ ದೇವಸ್ಥಾನಗಳಿವೆಯೋ, ಎಲ್ಲಿ ಹಳೆಯ ಗೋಡೆಗಳಿವೆಯೋ, ಹಳೆಯ ಮನೆಗಳಿವೆಯೋ ಅಲ್ಲೆಲ್ಲ ಜನವಸತಿ ಇಲ್ಲದೆ ಇರೋದರಿಂದಾಗಿ ಈ ಹಾವುಗಳು ವಾಸಿಸಿರುವಂತಹ ಸಾಧ್ಯತೆಗಳು. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜೀವ್ ಪಾಂಡ್ರೆ, 9 ದಿನಗಳಿಂದ ಏನೇನ್ ಆಗ್ತಾ ಇದೆ, ಉತ್ಖನನ ಸಂದರ್ಭ ಏನೇನ್ ಸಿಕ್ತು ಅನ್ನೋದ್ರ ಮಾಹಿತಿನ ಹಂಚ್ಕೊಳ್ತಾ ಇದ್ರಿ. ಆಫ್ಕೋರ್ಸ್ ಶಿವಲಿಂಗ ಆಗಿರ್ಬೋದು, ನಾಗರ ಕಲ್ಲಿನ ಆಕೃತಿ, ಇವೆಲ್ಲ ಸಿಕ್ಕಾಗ ಆಶ್ಚರ್ಯ ಆಗೋದಿಲ್ಲ. ಬಟ್ ಈಗ ಪತ್ತೆ ಆಗ್ತಾ ಇರೋದು ಮೂಳೆಗಳ ಚೂರು, ಯಾವುದು ಏನು ಅನ್ನೋದು ಸಹಜ ಕುತೂಹಲ. ಇತಿಹಾಸ ತಜ್ಞರಾಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು ಏನ್ ಹೇಳ್ತಾರೆ? ಜೊತೆಗೆ 9ನೇ ದಿನದ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಹೌದು ಚೈತ್ರ, ಈಗಾಗಲೇ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು 9ನೇ ದಿನದ ಉತ್ಖನನ ಈಗಾಗಲೇ ಆರಂಭ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಏನು ಉತ್ಖನನ ಆರಂಭ ಆಗಿತ್ತು. ಈಗ ಮಧ್ಯಾಹ್ನದ ವೇಳೆಗೆ ಮತ್ತೆ ಮೂಳೆ ಚೂರುಗಳು ಪತ್ತೆಯಾಗಿದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಈ ಉತ್ಖನನ ಆರಂಭ ಆಗಿತ್ತು, ಆದರೆ ಏನು ಇತಿಹಾಸದ ಕುರುಹುಗಳನ್ನು ಪತ್ತೆ ಮಾಡುವ ಹಿನ್ನೆಲೆಯಲ್ಲಿ ಇದು ಈ ಒಂದು ಕಾರ್ಯವನ್ನು ಆರಂಭ ಮಾಡಲಾಗಿತ್ತು. ಆದರೆ ಈ ವಿಶೇಷವಾದಂಥ ಇತಿಹಾಸವುಳ್ಳಂಥ ಶಿಲೆಗಳು ಪತ್ತೆ ಜೊತೆಗೆ ಈಗ ಮೂಳೆಗಳು ಪತ್ತೆ ಆಗ್ತಾ ಇದ್ದಾವೆ. ಈಗ ನಾವು ನೋಡ್ಬೋದು, ಕೋಟೆ ಆಂಜನೇಯ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಈ ಒಂದು ಆವರಣದ ಚಿತ್ರಣಗಳನ್ನು ನಾವು ತೋರಿಸ್ತಿದ್ದೀವಿ. ಈಗಾಗಲೇ ಏನು ಚಾಲುಕ್ಯರ ನಾಡಿನಾಗಿರ್ಬೋದು, ರಾಜಕೂಟರಾಗಿರ್ಬೋದು, ಐತಿಹಾಸಿಕ ಪುರಾವೆಗಳು, ಪುರಾತನ ಕಾಲದ ಶಿಲೆಗಳು ಆಗಿರ್ಬೋದು, ಎಲ್ಲವೂ ಕೂಡ ಪತ್ತೆಯಾಗಿದ್ದಾವೆ. ಅದು ಒಂದು ಭಾಗ. ಆದರೆ ಈಗ ಪದೇ ಪದೇ ಮೂಳೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವತ್ತು ಕೂಡ ಬಿ ಬ್ಲಾಕ್ 1ರಲ್ಲಿ ಇವತ್ತು ಮತ್ತೆ ಒಂದು 5 ಮೂಳೆಗಳ ಚೂರನ್ನು ಪತ್ತೆಯಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಏನು ಪದೇ ಪದೇ ಯಾಕೆ ಇವು ಮೂಳೆಗಳು ಪತ್ತೆ ಆಗ್ತವೆ, ಇಲ್ಲಿ ಏನಿತ್ತು ಅನ್ನೋ ಮತ್ತಷ್ಟು ಕುತೂಹಲ ಕೂಡ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆಯವರು ಕೂಡ ಏನು ಪತ್ತೆಯಾಗಿದೆ ಮೂಳೆಗಳು, ಅವು ಕೂಡ ಸೂಕ್ಷ್ಮವಾಗಿ ಸಂಗ್ರಹ ಮಾಡಿ ಅವನ್ನು ಏನು ಸೀಲ್ ಮಾಡಿಸಿದ್ರೆ ಅವು ಏನು ಪ್ರಯೋಗ ಏನು ಪರೀಕ್ಷೆಗಾಗಿ ಕಳಿಸ್ತಾ ಇದ್ದಾರೆ. ಈಗ ಇದು 3ನೇ ಬಾರಿ ಮೂಳೆಗಳು ಪತ್ತೆಯಾಗಿದ್ದು. ಜೊತೆಗೆ ಏನು ಕಳೆದ 9 ದಿನಗಳಿಂದ ಕೂಡ ವಿಶೇಷವಾದಂಥ ಪುರಾತನ ಒಂದು ಶಿಲೆಗಳು ಕೂಡ ಪತ್ತೆಯಾಗಿವೆ. ವಿಷ್ಣು ಪಾಣಿಪೀಠ ಆಗಿರ್ಬೋದು, ನಾಗರ ಕಲ್ಲಿನ ಚಿತ್ರ ಬರುವಂಥದ್ದಾಗಿರ್ಬೋದು. ಹೀಗಾಗಿ ಸಾಕಷ್ಟು ಶಿಲೆಗಳು, ಅದರಲ್ಲಿ ನಿನ್ನೆ ಕೂಡ ಹಸಿರು ಬಣ್ಣದ ಪಚ್ಚೆಕಲ್ಲು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಏನು ರಾಜ ಮಹಾರಾಜರ ಆಳದಂಥ ಸಾಕಷ್ಟು ಪುರಾವೆಗಳು ಇದ್ದಾವೆ, ಇಲ್ಲಿ ಮುತ್ತು ರತ್ನ ಇದ್ದಾವೆ ಅಂತ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನು ಉತ್ಖನನ ನಡೆಯುತ್ತದೆ. ಆ ಉತ್ಖನನದಲ್ಲಿ ಸಾಕಷ್ಟು ವಿಶೇಷವಾದಂಥ ಮಹತ್ವ ಕೂಡ ದೊರೆತಿದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಬಂದು ಹೋಗ್ತಾ ಇದ್ದಾರೆ. ಇವತ್ತು ಇದೀಗ ತಾನೇ ಏನು ಮಾಜಿ ಸಚಿವ ನರಗುಂದ ಕ್ಷೇತ್ರ ಶಾಸಕ ಸಿ ಪಾಟೀಲ್ ಅವರು ಬಂದು ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿಕೊಂಡು ಹೋದರು. ಹೀಗಾಗಿ ನಿತ್ಯವೂ ಕೂಡ ಈ ಲಕ್ಕುಂಡಿ ಗ್ರಾಮ ರಾಜ್ಯದ ಜನರ ಗಮನವನ್ನು ಸೆಳ್ತಾ ಇದೆ. ನಿತ್ಯವೂ ಕೂಡ ತನ್ನ ಭೂಗರ್ಭದ ಒಡಲಲ್ಲಿ ಏನೇನು ಇದೆ ಅನ್ನೋದು ಪ್ರತಿನಿತ್ಯವೂ ಕೂಡ ಕುತೂಹಲಕಾರಿಯಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಜೊತೆಗೆ ಈ ಗ್ರಾಮದ ಅಕ್ಕಪಕ್ಕ ಬಾವಿಗಳಲ್ಲಿ
ಶಿಲೆಗಳಲ್ಲೂ ಕೂಡ ವಿಶೇಷ ಶಿಲೆಗಳು ಕಲೆ ಉಳ್ಳಂಥ ಶಿಲ್ಪಕಲೆಗಳು ಕೂಡ ದೊರೀತಾ ಇದ್ದಾವೆ. ಹೀಗಾಗಿ ಈಗ ಲಕ್ಕುಂಡಿ ಗ್ರಾಮ ನಿತ್ಯವೂ ಕೂಡ ಒಂದು ಜನರ ಆಕರ್ಷಣೆ, ಕೌತುಕ, ಕುತೂಹಲ ಹೆಚ್ಚು ಮಾಡಿದೆ. ಇನ್ನೂ ಕೂಡ ಈ ಒಂದು ಲಕ್ಕುಂಡಿ ಗ್ರಾಮದ ಭೂಗರ್ಭದಲ್ಲಿ ಏನೇನಿದೆ ಅನ್ನೋ ಕುತೂಹಲ ಕೂಡ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ಸಂಜೀವ್ ಪಾಂಡ್ರೆ ಮಾಹಿತಿಗಾಗಿ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಭೂಗರ್ಭದಲ್ಲಿ ಅಡಗಿರೋ ಚಿನ್ನದ ನಿಧಿಗೆ ಘಟಸರ್ಪ ಕಾವಲು ಕಾಯ್ತಾ ಇದೆ ಅನ್ನೋ ಮಾತು ಲಕ್ಕುಂಡಿ ಗ್ರಾಮಸ್ಥರದ್ದು. ಒಂದ್ ಕಡೆ ಲಕ್ಕುಂಡಿಯಲ್ಲಿ ಸರ್ಕಾರ ನಿಧಿಗಾಗಿ ಶೋಧವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಗ್ರಾಮದಲ್ಲಿ ಘಟಸರ್ಪ ಆತಂಕ ಮನೆ ಮಾಡಿದೆ. ಉತ್ಖನನ ನಡೀತಾ ಇರೋ ಸ್ಥಳದಿಂದ ಸುಮಾರು 300ರಿಂದ 400 ಮೀಟರ್ ದೂರದ ಜಮೀನೊಂದರಲ್ಲಿ ಘಟಸರ್ಪ ಜೋಡಿ ನಾಗರ ಕಲ್ಲಿನ ಮೂರ್ತಿಗಳು ಪತ್ತೆಯಾಗಿದೆ. ಷಣ್ಮುಗ ರವದಿ ಅನ್ನೋರ ಜಮೀನಿನಲ್ಲಿ ಘಟಸರ್ಪ ಶಿಲೆ ಪತ್ತೆಯಾಗಿದ್ದು ಇನ್ನಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿನ ಸಂಪತ್ತು ಘಟಸರ್ಪ ಕಾಯ್ತಾ ಇದೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆ ಗ್ರಾಸಾಗಿತ್ತು. ಸಾಕಷ್ಟು ಗ್ರಾಮಸ್ಥರು ಕೂಡ ನಮ್ಮೂರಲ್ಲಿ ಒಂದು ದೊಡ್ಡ ಘಟಸರ್ಪ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪುಷ್ಟಿ ಎಂಬಂತೆ ಈಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಘಟಸರ್ಪ ಇರುವಂತಹ ಒಂದು ಮೂರ್ತಿಯನ್ನು ಸಿಕ್ಕಿದೆ. ಈಗ ನೋಡ್ಬೋದು TV9 ಅದರ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಸಂಪೂರ್ಣ ಕೂಡ ಎಲ್ಲವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಷಣ್ಮುಖಪ್ಪ ರವದಿ ಅನ್ನೋರ ಜಮೀನು. ಆ ಜಮೀನದಲ್ಲಿ ಒಂದು ಘಟಸರ್ಪ ಅಂದರೆ ಏಳು ಹೆಡೆಗಳಿರುವಂಥ ಘಟಸರ್ಪದ ಮೂರ್ತಿಯನ್ನು ಪತ್ತೆಯಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಮೂರ್ತಿ ಅಂತ ಹೇಳಾಗ್ತಾಯಿದೆ. ಯಾಕಂದರೆ ಇಲ್ಲಿ ಸುಮಾರು ಒಂದು 5ರಿಂದ 6 ಒಂದೇನು ನಾಗರ ಹಾವಿನ ಚಿತ್ರ ಇರುವಂಥ ಮೂರ್ತಿಗಳು ಪತ್ತೆಯಾಗಿವೆ. ಸಾಕಷ್ಟು ಸಿರಿ ಸಂಪತ್ತಿದೆ. ಇವೆಲ್ಲವೂ ಕೂಡ ಇಲ್ಲಿನ ಘಟಸರ್ಪಗಳು ಕಾವಲು ಇದೆ ಅಂತ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಇಲ್ಲಿ ಗ್ರಾಮದಲ್ಲಿ ಹೇಳ್ತಾ ಇದ್ದರು. ಸಾಕಷ್ಟು ಗ್ರಾಮಸ್ಥರು ನಾವು ಕಣ್ಣಾರ ಕಂಡಿದೆ ಅನ್ನೋ ಮಾತು ಕೂಡ ಈಗಾಗಲೇ ಹೇಳಿದರು. ಅದಕ್ಕೆ ಪುಷ್ಟಿ ಎಂಬಂತೆ ಈಗ ಜಮೀನು ಒಂದರಲ್ಲಿ ಘಟಸರ್ಪದ ಒಂದು ಏನು ಕಲ್ಲು ಕೂಡ ಈಗ ಪತ್ತೆಯಾಗಿದೆ. ಈಗ ನಾವು ತೋರಿಸಿ ನೋಡ್ಬೋದು. ಇದು ಘಟಸರ್ಪ 7 ಹೆಡೆಗಳು ಉಳ್ಳುವಂಥ ಈ ಒಂದು ಕಲ್ಲು. ಇದು ನೋಡೋದು ನಡಬರನಿಗೆ ಭಾರಿ ದೊಡ್ಡ ಹೆಡೆ, ಆಮೇಲೆ ಈ ಕಡೆ 3 ಈ ಕಡೆ 3 ಒಟ್ಟು 7 ಹೆಡೆ ಇರುವಂಥ ಘಟಸರ್ಪ ಈಗ ಪತ್ತೆಯಾಗಿದೆ. ಅದರ ಪಕ್ಕಕ್ಕೆ ಇರುವಂಥದ್ದು 2 ಹೆಡೆಗಳು ಉಳ್ಳಂತಹ ಒಂದು ಸರ್ಪ ಕೂಡ ಇದೆ. ಇದು ಒಂದು ಹಸಿರು ಏನು ವರ್ಣದ ಒಂದು ಕಲ್ಲು. ಇದು ಕೂಡ ಭಾಳ ಅಪರೂಪದ ಒಂದು ಕಲ್ಲು ಅಂತ ಹೇಳಾಗ್ತಾ ಇದೆ. ಇದ್ದಲ್ಲಿ ಇದು ಅದರ ಪಕ್ಕಕ್ಕೆ ಇನ್ನೊಂದು ಚಿಕ್ಕದಾಗಿದೆ. ಅದರಲ್ಲಿ ಕೂಡ ಒಂದು 2 ಸರ್ಪ ಇರುವಂಗೆ ಕಾಣುತ್ತೆ. ಅದು ಒಂದು ಪಕ್ಕಕ್ಕೆ ಇದು ಒಂದು ಸ್ವಲ್ಪ ಭಗ್ನಾಗಿದೆ ಮೂರ್ತಿ. ಇದು ಕೂಡ ಒಂದು ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲು. ಲಕ್ಕುಂಡಿಯಲ್ಲಿ ಬಗದಷ್ಟು ಏನು ವಿಶೇಷವಾದಂಥ ಸಂಗತಿಗಳು ಬಯಲಾಗ್ತಿದೆ. ಈಗ ಘಟಸರ್ಪದ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಚರ್ಚೆ ನಡುವೆ ಈ ಒಂದು ಘಟಸರ್ಪದ ಮೂರ್ತಿ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.